ವಿದ್ಯಾರ್ಥಿಗಳೇ, 7ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 11 ಘಾತಾಂಕಗಳು ಮತ್ತು ಘಾತಗಳು ಅನ್ನೋ ಪಾಠದ ಅಭ್ಯಾಸ 11.3ರ ಪ್ರಶ್ನೆ 4ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ, ಮುಂದೆ ನೀಡಿರುವ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಎ ಲೆಕ್ಕ, ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಬಿಡಿ 10 100 ಅಂತ ಎಣಿಸ್ಕೊಂತ ಹೋದರೆ ಇದು 38 ಕೋಟಿ 40 ಲಕ್ಷ ಆಗುತ್ತೆ. ಬಟ್ ನಾವೆಲ್ಲ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಇದನ್ನು ಆದರ್ಶ ರೂಪದಲ್ಲಿ ಬರೆದ್ರೆ ಸಾಕು. ನಾವು ಇದನ್ನು ಹೇಗೆ ಬರಿಬೋದು ಅಂತಂದರೆ ನೋಡಿ, 38 ಕೋಟಿ ಹೌದಾ, 38 ಕೋಟಿ 40 ಲಕ್ಷ ಇದೆ ಅಂದರೆ 3 3 6 0 ಇದೆ, 3 4 5 6. ಈಗ ಇದು ಮೀಟ್ರು. ಈಗ ನಾವೇನು ಮಾಡ್ಬೋದು ಅಂತಂದರೆ 384 ಇಂಟು 1 ಬರೆದು 1 ಪಕ್ಕ 60 ಬರಿಬೋದು. 1 ಪಕ್ಕ 60 ಬರಿಬೋದು. ಈಗ ಪಾಯಿಂಟ್ ಏನಾಗಬೇಕು ಅಂತಂದರೆ ಈ ಪಾಯಿಂಟು ಈ 3 ಪಕ್ಕ ಬರಬೇಕು. ಪಾಯಿಂಟು 3 ಪಕ್ಕ ಬರಬೇಕು ಅಂದರೆ ಏನು ಮಾಡಬೇಕು, ನಾವು 100ರಿಂದ ಭಾಗಿಸ್ಬೇಕು. 100ರಿಂದ ಭಾಗಿಸೋಣ. ಈಗ 384/100 ಭಾಗಿಸಿದಾಗ ನಾವು ಗುಣಿಸೋದು ಸಹ ಮಾಡಬೇಕಾಗತ್ತೆ. ಇಲ್ಲಿ ಆ್ಯಸ್ ಯೂಶಲು 1 ಪಕ್ಕ ಏನು 60, ಇಲ್ಲಿ 4 5 6 ಆಯಿತು. ಈಗ 100ರಿಂದ ಗುಣಿಸಿದ್ರೆ 3.84 ಇಂಟು ಇದು 100 ಅಂದರೆ 10⁻2 ಇಂಟು ಇಲ್ಲಿ 10⁻6. ಈಗ ನಮಗೆ ಘಾತಾಂಕದ ನಿಯಮದ ಪ್ರಕಾರ ಇಲ್ಲಿ 2 ಇದೆ, ಇಲ್ಲಿ 6 ಇದೆ. ಆಧಾರ ಸಂಖ್ಯೆ ಸೇಮ್ ಇದ್ದಾಗ ಘಾತ ಸೂಚಿಗಳನ್ನು ನಾವೇನು ಮಾಡ್ಬೋದು, ಕೂಡ್ಬೋದು. 2 + 6 ಅಂತ ಬರ್ಕೋಬೋದು. ಅಲ್ಲಿಗೆ ಫೈನಲ್ ಆಗಿ 3.84 ಇಂಟು 10⁸ ಏನಿದು ಮೀಟರ್. ಹಾಗಾದರೆ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ 3.84 ಇಂಟು 10⁸ ಅನ್ನೋದು ಇದರ ಉತ್ತರ ಆಗಿದೆ. ಇನ್ನು 2ನೇ ಲೆಕ್ಕ, ನಿರ್ವಾತದಲ್ಲಿ ಬೆಳಕಿನ ವೇಗ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಎಣಿಸ್ಕೊಂತ ಹೋದರೆ 30 ಕೋಟಿ ಆಗುತ್ತೆ. ಬಟ್ ನಮಗಿಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಇಲ್ಲಿ ನಾವೇನು ಮಾಡೋಣ, 3 ಇಂಟು ನೋಡಿ ಎಷ್ಟು 0 ಇದೆ, 2 5 5 3 8 1 ಬರೆದ್ಬಿಟ್ಟು ಅದ್ರ ಪಕ್ಕ 8 ಸೊನ್ನೆಗಳನ್ನು ಬರೆಯೋಣ. ನೋಡಿ 3 3 6 2 8. ಅಲ್ಲಿಗೆ 3 ಇಂಟು 10⁸ ಮೀಟ್ರ್ ಪರ್ ಸೆಕೆಂಡ್. ಅಲ್ಲಿಗೆ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟು, 3 ಇಂಟು 10⁸ ಮೀಟ್ರ್ ಪರ್ ಸೆಕೆಂಡ್ ಅನ್ನೋದು ಇದ್ರ ಉತ್ತರ ಆಗಿದೆ. ಇನ್ನು ಸಿ, ಭೂಮಿಯ ವ್ಯಾಸ ಅಂತ ಕೊಟ್ಟಿದ್ದಾರೆ. ಭೂಮಿಯ ವ್ಯಾಸ ಇದನ್ನು ಎಣಿಸ್ಕೊಂತ ಹೋದರೆ 1,27,56,000 ಮೀಟ್ರು ಆಗುತ್ತೆ. ಈಗ ನಾವೇನು ಮಾಡೋಣ, ಇದನ್ನು 1 2 7 5 6 ಇಂಟು 1 ಬರೆದ್ಬಿಟ್ಟು 3 0 ಅಂದರೆ 1000 ಹಾಕೋಣ. 1000 ಮೀಟ್ರು. ಈ ಪಾಯಿಂಟ್ ಎಷ್ಟು ಸಂಖ್ಯೆ ಆದಮೇಲೆ ಇದೆ, 1 2 3 4 1 ಪಕ್ಕ ಬರಬೇಕು. 1 ಪಕ್ಕ ಬರಬೇಕು ಅಂದರೆ 4 ಏನು 0 ಹಾಕ್ಬೇಕಂದ್ರೆ 10,000ದಿಂದ ಇದನ್ನು ನಾವು ಭಾಗಿಸ್ಬೇಕಾಗತ್ತೆ. ಅಲ್ಲಿಗೆ 1 2 7 5 6 1 ಬರೆದ್ಬಿಟ್ಟು 4 0, ಯಾಕಂದರೆ 4 ಮನೆ ಮುಂದೆ ಹೋಗಬೇಕಲ್ಲ, ಹಂಗಾಗಿ ಅಂದರೆ 10,000ದಿಂದ ಭಾಗಿಸ್ಬೇಕು. ಭಾಗಿಸಿದಾಗ ನಾವು ಗುಣಿಸೋದು ಸಹ ಮಾಡಬೇಕಾಗತ್ತೆ. ಇಂಟು 10⁸ ಅಂದರೆ 10 ಇಂಟು 1000 ಮೀಟರ್. ಈಗ ನೋಡಿ, ಅಲ್ಲಿಗೆ 10,000ದಿಂದ ನಾವು ಭಾಗಿಸಿದ್ರೆ 1 ಪಕ್ಕ ಪಾಯಿಂಟ್ ಬರುತ್ತೆ. 1.2756 ಇಂಟು ಇಲ್ಲಿ 10⁻ ನೋಡಿ 4 ಆಯಿತು, ಇಂಟು ಇಲ್ಲಿ 10⁻ ನೋಡಿ 3 ಆಯಿತು. ಈಗ 1.2756 ಇಂಟು 10⁻, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಎರಡನ್ನೂ ಕೂಡ್ಬೋದು ಘಾತಾಂಕದ ನಿಯಮದ ಪ್ರಕಾರ. ಅಲ್ಲಿ 1.2756 ಇಂಟು 10⁻7 ಮೀಟರ್ ಆಗಿದೆ. ಹಾಗಾದರೆ ಭೂಮಿಯ ವ್ಯಾಸ ಎಷ್ಟು, 1.2756 ಇಂಟು 10⁻7 ಮೀಟರ್ ಆಗಿದೆ. ಇನ್ನು ಡಿ, ಸೂರ್ಯನ ವ್ಯಾಸ ಅಂತ ಕೊಟ್ಟಿದ್ದಾರೆ. ಇದು ಸೂರ್ಯನ ವ್ಯಾಸ 140 ಕೋಟಿ ಆಗುತ್ತೆ. ಈಗ ನಮಗೆ ಅದನ್ನೇನು ಅವಶ್ಯಕತೆ ಇಲ್ಲ. ಈಗ ನಾವೇನು ಮಾಡೋಣ, 14 ಬರ್ಕೊಂಬಿಟ್ಟು ಎಷ್ಟು 0 ಇದೆ ನೋಡಿ 2, ಇದೊಂದು 3 5 5 3 8 10⁸ ಅಂತ ಬರೆದ್ಬಿಟ್ರೆ ಸಾಕು. 10⁸ ಮೀಟರ್. ಈಗ ಆದರ್ಶ ರೂಪದಲ್ಲಿ ಅಂತಂದರೆ ಪಾಯಿಂಟ್ 1 ಸಂಖ್ಯೆ ಆದಮೇಲೆ ಬರಬೇಕಂದ್ರೆ 1 ಪಕ್ಕ ಬರಬೇಕು, ಈ ಕಡೆ ಬರಬೇಕು ಅಂದ್ರೆ ನಾವೇನು ಮಾಡಬೇಕು, 10ರಿಂದ ಇದನ್ನು ಭಾಗಿಸ್ಬೇಕು. 10ರಿಂದ ಇದನ್ನು ಭಾಗಿಸಿದ್ರೆ ಒಂದು ಸರಿ ಗುಣಿಸೋದು ಸಹ ನಾವು ಮಾಡಬೇಕಾಗತ್ತೆ, ಹೌದಾ. ಹಾಗಾಗಿ ಈಗ ನೋಡಿ 1 ಪಕ್ಕ ಪಾಯಿಂಟು ಬರುತ್ತೆ. 1.4 ಇಂಟು ಇಲ್ಲಿ ಏನಿಲ್ಲ 10⁻1 ಇದೆ ಅಂತ ಅರ್ಥ, ಇಲ್ಲಿ 8 ಇದೆ, ಇವೆರಡನ್ನು ಕೂಡೋಣ. ಈಗ 1.4 ಇಂಟು 10⁻
9 ಮೀಟರ್. ಅಲ್ಲಿಗೆ ಸೂರ್ಯನ ವ್ಯಾಸ ಎಷ್ಟು? 1.4 × 10⁹ ಮೀಟರ್ ಆಗಿದೆ. ಇನ್ನು 5ನೇ ಲೆಕ್ಕ, ಒಂದು ಗ್ಯಾಲಕ್ಸಿಯಲ್ಲಿ ಸರಿಸುಮಾರು, ಇದು ನೋಡಿ, ಇದು ಎಣಿಸ್ಲಿಕ್ಕೆ ಆಗೋದಿಲ್ಲ ನಮಗೆ, ಅಂದರೆ ಹೇಳೋ ಅವಶ್ಯಕತೆ ಏನಿಲ್ಲ. ನಾವೇನು ಮಾಡೋಣ, ಇಲ್ಲಿ 1 ಬರ್ಕೊಳ್ಳೋಣ, 1 ಬರ್ಕೊಂಡು ಇನ್ನೊಂದು ಬರ್ಕೊಂಡು ಎಷ್ಟು 0 ಇದಾವೋ ಅಷ್ಟು 0 ಹಾಕ್ಕೊಂಬಿಡೋಣ. ಹೌದಾ? ಸೇಮ್ ಮತ್ತೆ ಅಷ್ಟೇ ಹಾಕಬೇಕಾಗತ್ತೆ. ಎಷ್ಟು? 2, 5, 8, 8 3 11. ಹೌದಾ? ಸೊ ಹಂಗಾಗಿ ಇಲ್ಲಿ ಏನು ಬರೆಯೋಣ, 10 ಬರೆದ್ಬಿಟ್ಟು 10⁻11 ಅಂತ ಬರೆದ್ಬಿಟ್ರೆ ಮುಗೀತು ಅಷ್ಟೇ. 1 × 10⁻11. ಒಂದು ಗ್ಯಾಲಕ್ಸಿಯಲ್ಲಿ ಸರಿಸುಮಾರು 1 × 10⁻11 ಗ್ಯಾಲಕ್ಸಿ ಅಂದರೆ ನಕ್ಷತ್ರಗಳು ಇದ್ದಾವೆ ಅಂತ. ಇನ್ನು ಎಫ್ ಲೆಕ್ಕ, ನಮ್ಮ ವಿಶ್ವವು ಸುಮಾರು ನೋಡಿ 12 ಬರೆದ್ಬಿಟ್ಟು 3, 3, 6, 9, 0 ವರ್ಷ ಹಳೆಯದು ಅಂತ ಅಂದಾಜಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ನಾವೇನು ಮಾಡೋಣ, 12 ಬರೆದ್ಬಿಟ್ಟು ಇಲ್ಲಿ 1 ಬರೆದ್ಬಿಟ್ಟು ಎಷ್ಟು 0 ಇದೆ? 9 0 ಇದೆ, ಬರೆದ್ಬಿಡೋಣ. 3, 4, 5, 6, 7, 8, 9. ಈಗ 12 × 10⁻9 ಅಂತ ಬರಿತೀನಿ. ಈಗ ಪಾಯಿಂಟು ನೋಡಿ 1 ಪಕ್ಕ ಬರಬೇಕು. ಹಾಗಾಗಿ ನಾವೇನು ಮಾಡೋಣ, 10ರಿಂದ ಇದನ್ನು ನಾವೇನು ಮಾಡೋಣ, ಭಾಗಿಸೋಣ. 10ರಿಂದ ಭಾಗಿಸಿದ್ರೆ ಒಂದು ಸರಿ ಗುಣಿಸ್ಬೇಕಾಗತ್ತೆ. ಅಲ್ಲಿಗೆ 10⁻9. ಇಲ್ಲಿ 12 ಇರೋದೇನಾಯಿತು, 10ರಿಂದ ಭಾಗಿಸಿದ್ರೆ 1.2 ಆಯಿತು. ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಅರ್ಥ. ಅಲ್ಲಿ 1 + 9, ಅಲ್ಲಿಗೆ 1.2 × 10⁻1 ಕೂಡಿದ್ರೆ 19 ಕೂಡಿದ್ರೆ 10 ಆಗುತ್ತೆ. ಅಲ್ಲಿಗೆ ನಮ್ಮ ವಿಶ್ವವು ಸರಿಸುಮಾರು 1.2 × 10⁻10 ಇದೇನಿದು ವರ್ಷ ಹಳೆಯದು ಅಂತ. ಇನ್ನು ಜಿ ಲೆಕ್ಕ, ಆಕಾಶಗಂಗೆ ಗ್ಯಾಲಕ್ಸಿ, ನಮ್ಮ ಗ್ಯಾಲಕ್ಸಿಯ ಹೆಸರು ಆಕಾಶಗಂಗೆ ಅಂತ. ಇದರ ಕೇಂದ್ರ ಬಿಂದುವಿನಿಂದ ಸೂರ್ಯನಿಗೆ ಇರುವ ಅಂತರ ಎಷ್ಟು ಮೀಟ್ರು ಅಂದರೆ ಇದನ್ನು ಹೇಳಲಿಕ್ಕೂ ಆಗೋದಿಲ್ಲ. ನಾವೇನು ಮಾಡೋಣ, 3 ಬರೆದ್ಬಿಟ್ಟು ಎಷ್ಟು 0 ಇದೆ ನೋಡ್ರಿ, 2, 5, 5 3 8, 8 3 11, 11 3 14, 14 3 17, 17 3 20. ಅಲ್ಲಿಗೆ 10 ಬರೆದ್ಬಿಟ್ಟು 10⁻20 ಮೀಟರ್ ಅಂತ ಬರೆದ್ಬಿಟ್ರೆ ಸಾಕು. ಹಾಗಾದರೆ ಆಕಾಶಗಂಗೆ ಗ್ಯಾಲಕ್ಸಿಯ ಕೇಂದ್ರ ಬಿಂದುವಿನಿಂದ ಸೂರ್ಯಗೆ ಇರ್ತಕ್ಕಂಥ ಅಂತರ ಎಷ್ಟು? 3 × 10⁻20 ಮೀಟರ್ ಆಗಿದೆ. ಇನ್ನು ಎಚ್ ಲೆಕ್ಕ, 1.8 ಗ್ರಾಮ್ ತೂಕವಿರುವ ಒಂದು ಹನಿ ನೀರಿನಲ್ಲಿ ನೋಡಿ ಇಷ್ಟೊಂದು ಕಣಗಳಿರ್ತಾವಂತೆ. ಇದನ್ನು ನಾವೇನು ಮಾಡಬೇಕು, ಆದರ್ಶ ರೂಪದಲ್ಲಿ ಇಡಬೇಕು. ಈಗ ನಾವೇನು ಬರ್ಕೊಳ್ಳೋಣ, ಆ್ಯಸ್ ಇಟ್ ಈಸ್ ಇದನ್ನು ಬರ್ಕೊಂಬಿಟ್ಟು 60, 2, 3 ಇಷ್ಟು ಬರ್ಕೊಳ್ಳೋಣ. ನೋಡಿ ಇಷ್ಟು ಬರ್ಕೊಂಬಿಟ್ಟು 1 ಬರ್ಕೊಂಡು ಅದ್ರ ಪಕ್ಕ 0 ನೋಡಿ, 4, 4 3 7, 7 3 10, 10 3 13, 13 3 16, 16 3 19, 10⁻19 ಅಂತ ಬರ್ಕೊಳ್ಳೋಣ. ಈಗ 10⁻19 ಅಂತ ಬರ್ಕೊಂಡೆ. ಈಗ 0.6 ಪಕ್ಕ ಬರಬೇಕು ನೋಡಿರಿ. 1 2 3 3 ಮನೆ ಆದಮೇಲೆ ಬರಬೇಕು. ಅಂದರೆ 1000ದಿಂದ ನಾವು ಭಾಗಿಸ್ಬೇಕು. ಅಲ್ಲಿಗೆ ಏನು 6023 ಡಿವೈಡೆಡ್ ಬೈ 1000 ಇಂಟು 10⁻19. ಇಲ್ಲೂ ಸಹ ನಾವು 1000ದಿಂದ ಗುಣಿಸ್ಬೇಕಾಗತ್ತೆ. ಈಗ ನೋಡಿ 1000ದಿಂದ ನಾವು ಭಾಗಿಸಿದಾಗ ಏನಾಯಿತು, 6 ಪಕ್ಕ ಪಾಯಿಂಟ್ ಬಂತು. 6.023 ಇಂಟು 10⁻19 ಇಂಟು 10⁻3. ಈಗ 6.023 ಇಂಟು 10⁻19 ಪ್ಲಸ್ 3 ಎರಡನ್ನು ಕೂಡೋಣ. ಅಲ್ಲಿಗೆ 6.023 ಇಂಟು 10⁻19 3 ಕೂಡಿದ್ರೆ 22. ಸೊ ಹಾಗಾದರೆ 1.8 ತೂಕ ಇರ್ತಕ್ಕಂಥ ಒಂದು ಹನಿಯಲ್ಲಿ ಎಷ್ಟು ಕಣಗಳಿರ್ತಾವಂತೆ? 6.023 ಇಂಟು 10⁻22 ಕಣಗಳು ಇರುತ್ತವೆ. ಭೂಮಿಯು ನೋಡಿ ಇದು ಇಷ್ಟು ಪಾಯಿಂಟ್ ಘನ ಕಿಲೋಮೀಟ್ರ್ ಸಮುದ್ರದ ನೀರನ್ನು ಹೊಂದಿದೆ, ಇಷ್ಟು ನೀರನ್ನು ಹೊಂದಿದೆ ಅಂತ. ಇದನ್ನು ಹೇಳೋದು ಅವಶ್ಯಕತೆ ಇಲ್ಲ. ನಾವೇನು ಮಾಡೋಣ ನೋಡಿ, 1 3 5 3 ಅಂತ ಬರ್ಕೊಂಬಿಟ್ಟು 1 ಬರೆದು ಎಷ್ಟು 0 ಇದೆ, 3 3 6 0 ಇದೆ, 6 0 ಬರ್ಕೊಂಬಿಡೋಣ 1 ಪಕ್ಕ. ಈಗ ನೋಡಿ ನಾವು ಇದನ್ನು ಹೇಗೆ ಬರಿಬೋದು, ಈ ಪಾಯಿಂಟು ಈ ಕಡೆ ಬರಬೇಕು. ಹೌದಾ? 1 2 3 3 ಆದಮೇಲೆ ಬರಬೇಕು. ಹಾಗಾಗಿ 3 0 ಅಂತಂದರೆ 1 ಪಕ್ಕ 3 0 ಅಂದರೆ 1000ದಿಂದ ಇದನ್ನು ನಾವು ಭಾಗಿಸ್ಬೇಕು. ಭಾಗಿಸಿದಾಗ ಅದೇ ರೀತಿ ಅದನ್ನು 1000ದಿಂದ ಗುಣಿಸೋದು ಸಹ ನಾವು ಮಾಡಬೇಕಾಗುತ್ತೆ. ಇನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಏನಿದೆ, 3 3 6 0. ಈಗ ನೋಡಿ ಭಾಗಿಸಿದಾಗ 1 ಪಕ್ಕ ಬಂತು 1.353. ಇದನ್ನು 10⁻3 ಅಂತ ಕರಿತೀನಿ. ಇದು 10 ಎಷ್ಟಿದೆ, 3 3 6 ಇದೆ, 6 ಅಂತ ಬರ್ಕೊಡೋಣ.
ಈಗ ನೋಡಿ 1.353 ಇಂಟು 10 ನೋಡಿ ಇಲ್ಲಿ 3 ಪ್ಲಸ್ ಇಲ್ಲಿ 6 ಇದೆ, 3 + 6 ಅಂತ ಬರ್ಕೊಳ್ಳೋಣ. ಅಲ್ಲಿ 1.533 ಇಂಟು 10 ಆಗತ್ತೆ ಘನ ಕಿಲೋಮೀಟರ್. ಇದು ಘನ ಕಿಲೋಮೀಟರ್. ಸೊ ಹಾಗಾದರೆ ಭೂಮಿಯು 1.353 ಇಂಟು 10 ಘನ ಕಿಲೋಮೀಟರ್ ಸಮುದ್ರದ ನೀರನ್ನು ಹೊಂದಿದೆ ಅಂತ ಅರ್ಥ. ಇನ್ನು ಕೊನೆಯ ಲೆಕ್ಕ ಮಾರ್ಚ್ 2001 ಪ್ರಕಾರ ಭಾರತದ ಜನಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇದು ನಾವು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. 10, 27 ಅಂತ ಬರ್ಕೊಂಡು 1 ಬರೆದು S0 ಇದೆ ನೋಡ್ರಿ, 3, 3, 6, 0 ಇದೆ, 6, 0 ಇಲ್ಲಿ ನಾವು ಬರೆದು ಬಿಡೋಣ. 3, 3, 6, 0 ಅಲ್ಲಿಗೆ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಈಸಿ ಮಾಡ್ಕೋಬೇಕಂದ್ರೆ 1 ಇಂಟು ಅಂದರೆ 1027 ಇಂಟು 10 ಅಂತ ಬರೆಯೋಣ. ಈ ಪಾಯಿಂಟು ನೋಡಿ 1, 2, 3 ಅಂದರೆ 1 ಪಕ್ಕ ಬರಬೇಕಂದ್ರೆ 3 ಸಂಖ್ಯೆ ಆದಮೇಲೆ ಬರಬೇಕು. 3 ಸಂಖ್ಯೆ ಇರ್ತಕ್ಕಂಥದ್ದು 1 ಹಾಕಿದ್ರೆ ಎಷ್ಟಾಗುತ್ತೆ? 1000 ಆಗುತ್ತೆ. ಅಂದರೆ 1000ದಿಂದ ಭಾಗಿಸಿ ಅಂತ ಅರ್ಥ. 1000ದಿಂದ ಭಾಗಿಸೋಣ. ಭಾಗಿಸಿದಾಗ ಒಂದು ಸರಿ ಗುಣಿಸ್ಬೇಕಾಗತ್ತೆ. ಅದೇ ರೀತಿ 10 ಇದೆ, 6 ಬರ್ಕೊಳ್ತಾ ಇದ್ದೀನಿ. 1000ದಿಂದ ಭಾಗಿಸಿದ್ರೆ 1 ಪಕ್ಕ ಪಾಯಿಂಟ್ ಬರುತ್ತೆ, 1.027. ಈ 1000ವನ್ನು 10³ ಅಂತ ಬರ್ಕೊಳ್ತೀನಿ. ಇದು 10⁻6. ಅಲ್ಲಿಗೆ 1.027 ಇಂಟು 10 ಏನು ನಮ್ಮ ಘಾತಾಂಕದ ನಿಯಮದ ಪ್ರಕಾರ ಆಧಾರ ಸಂಖ್ಯೆ ಸೇಮ್ ಇದ್ದು ಘಾತ ಸೂಚಿಗಳು ಇದ್ದು ಇಂಟು ಚಿಹ್ನೆ ಇದ್ದಾಗ ಕೂಡ್ಬೋದು ಅಂತ. ಅಲ್ಲಿಗೆ 3 + 6 ಅಲ್ಲಿಗೆ 1.027 ಇಂಟು 10⁹ ಆಗಿದೆ. ಹಾಗಾದರೆ 2001 ಮಾರ್ಚ್ರ ಪ್ರಕಾರ ಭಾರತದ ಜನಸಂಖ್ಯೆ 1.027 ಇಂಟು 10⁹ ಆಗಿದೆ.